ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ ಅದೃಚ್ಚ. ಇದು ನಾವು ಫನ್ ವರ್ಡ್ಗೆ ಹೋಗಿದ್ವಲ್ಲ, ಅದ್ರದ್ದೇ ಕಂಟಿನ್ಯೂಷನ್ ವಿಡಿಯೋ ಆಗಿದೆ. ಇದು ನಾವೆಲ್ಲರೂ ಕೂಡ ಮಧ್ಯಾಹ್ನ ಊಟ ಮುಗಿಸ್ಬಿಟ್ಟು ಡ್ರೈ ಗೇಮ್ಸ್ ಆಡೋಣ ಅಂತೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವೆಲ್ಲರೂ ಕೂಡ ಹೋದ್ವಿ. ಇನ್ನು ಡ್ರೈ ಗೇಮ್ಸ್ ಆಡೋದಕ್ಕೆ ಹೋಗಿದ್ದಲ್ಲಿ ಫಸ್ಟು ಮಕ್ಕಳು ಗೇಮ್ಸನ್ನೇ ಕಣ್ಣಿಗೆ ಕಾಣಿಸಿದ್ವು. ಹಾಗಾಗಿ ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಮಕ್ಕಳನ್ನ ನಮ್ಮ ಕಡೆಯಿಂದ ಎಲ್ಲ ಗೇಮ್ಸ್ಗಳನ್ನು ಕೂಡ ಆಡಿಸ್ಕೊಳ್ತಾ ಬಂದ್ವಿ. ಫಸ್ಟು ಹೋಗಿದ್ದು ನಾವು ಬೋಟು, ಮಕ್ಕಳಿಗೆ ಏನು ಬೋಟ್ ಇದೆ ಅದನ್ನೇ ಆಡಿಸಿದ್ವಿ. ಇನ್ನು ಮಕ್ಕಳಿಗೆಲ್ಲ ಆಡಿಸ್ತಾ ಇದ್ದಾಗ ನಾವು ಕೂಡ ಆಡ್ತಾ ಹೋಗೋಣ. ಇನ್ನು ಮಕ್ಕಳದ್ದೇ ಆಡಿಸ್ತಾ ಹೋದರೆ ನಾವು ಆಡೋದಕ್ಕೆ ಟೈಮ್ ಆಗುತ್ತೆ ಅಂತ ಬಿಟ್ಟು ನಾವು ಕೂಡ ನಾವು ಆಡೋಂಥ ಗೇಮ್ಸ್ ಕಂಡಾಗೆಲ್ಲ ನಾವು ಕೂಡ ಇನ್ನು ಇತ್ತೀಚೆಗೆ ಸ್ವಲ್ಪ ಜ್ವರ ಕೂಡ ಕಾಣಿಸ್ಕೊಂತು, ಮೈ ಬಿಸಿಯಾಗಿತ್ತು. ಹಾಗಾಗಿ ಅವಳು ಸ್ವಲ್ಪ ಡಲ್ಲಾಗಿ ಇದ್ಲು. ಇನ್ನು ಅವಳು ಒಂದಷ್ಟು ಸಿಂಪಲ್ ಗೇಮ್ಸ್ ಮಾತ್ರ ಆಡಿದ್ರು. ಇನ್ನು ಬೇರೆ ನಿಶು ಮತ್ತು ದೃಶಿಕಾ ಮತ್ತು ರೀತು ಇವ್ರು 3 ಜನ ಮಾತ್ರ ಪೈಸ ವಸೂಲು ಆಟ ಆಡಿದ್ರು. ತುಂಬ ಚೆನ್ನಾಗಿ ಆಟ ಆಡಿದ್ರು. ಇನ್ನು ನಾವು ಕೂಡ ಒಂದೊಂದೇ ಗೇಮ್ ಸ್ಟಾರ್ಟ್ ಮಾಡ್ತಾ ಹೋದ್ವಿ. ಒಂದೊಂದೇ ಗೇಮ್ಸ್ ಆಡ್ಕೊತಾ ಬಂದ್ವಿ. ಈ ಗೇಮ್ ಅಂತೂ ಹಾರಿಬಲ್ ಅಂತಲೇ ಹೇಳ್ಬೋದು. ಯಪ್ಪ, ನಾನಂತೂ ತಿರುಪತಿ ದರ್ಶನ ಮಾಡಿಕೊಂಡೇ ಬಂದ್ಬಿಟ್ಟೆ ಅನಿಸ್ತು. ಅಷ್ಟು ಹಾರಿಬಲ್ಲು ಆ್ಯಂಡ್ ತುಂಬ ಎಂಜಾಯ್ ಕೂಡ ಇತ್ತು, ಅಷ್ಟೇ ಭಯ ಕೂಡ ಆಯಿತು. ಇನ್ನು ಮಕ್ಕಳು ಗೇಮ್ಸ್ನೆಲ್ಲ ನಮ್ಮ ಮನೆಯವರು ನಾನು ನೋಡ್ಕೊತೀನಿ, ಹೋಗ್ರಿ ನೀವೆಲ್ಲ ಆಡ್ಕೊಂಬನ್ನಿ ಅಂದರು. ಏಕೆಂದರೆ ಅವರು ಡ್ರೈ ಗೇಮ್ಸಲ್ಲಿ ಸ್ವಲ್ಪ ಆಡಲೇ ಇಲ್ಲ ಅಂತಲೇ ಹೇಳ್ಬೋದು. ಅವ್ರಿಗೆ ವಾಟರ್ ಗೇಮ್ಸ್ ತುಂಬ ಚೆನ್ನಾಗಿ ಆಡಿದ್ರೆ, ಅವ್ರಿಗೆ ನೀರು ಅಂದರೆ ತುಂಬ ಇಷ್ಟ, ಸ್ವಿಮ್ಮಿಂಗ್ ಕೂಡ ಬರುತ್ತೆ. ಬಟ್ ಡ್ರೈ ಗೇಮ್ಸ್ ಅಷ್ಟು ಆಡಲಿಲ್ಲ. ಏಕೆ ಅಂತಂದರೆ ಅವ್ರಿಗೆ ಈ ರೀತಿ ರೌಂಡ್ಸ್ ಎಲ್ಲ ಹಾಕುತ್ತಲ್ಲ, ಆದಾಗ ಅವ್ರಿಗೆ ತಲೆ ಸುತ್ತ ಬಂದು ವಾಮಿಟ್ ಕೂಡ ಆಗುತ್ತೆ. ಅದು ಸುಮ್ಮನೆ ರಿಸ್ಕ್ ಬೇಡ ಅಂತೇಳ್ಬಿಟ್ಟು ಅವರು ಆಡಲಿಲ್ಲ. ಮಕ್ಕಳನ್ನ ಆಡಿಸ್ತಾಯಿದ್ರು, ಮಕ್ಕಳನ್ನೆಲ್ಲ ಅವ್ರು ನೋಡ್ಕೊತಾ ಇದ್ರು. ಇನ್ನು ನಾವು ಎಲ್ಲ ಗೇಮ್ಸ್ಗಳನ್ನ ಆಡ್ತಾ ಬಂದ್ವಿ. ತುಂಬ ಭಯ ಹುಟ್ಟಿಸ್ತಾ ಇತ್ತು. ಅಷ್ಟು ತುಂಬ ಅಂದರೆ ಚೆನ್ನಾಗೇನೋ ಇತ್ತು, ಆದರೆ ನಮಗೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಇನ್ನು ನೋಡಿ ನಮ್ಮವೆಲ್ಲ ತಿರುಗ್ತಿದ್ದಾವೆ. ಸುಮ್ಮನೆ ಒಂದೊಂದೇ ನೋಡ್ಕೊಂಡು ಯಾವ ಬಿಡಲಿಲ್ಲ ಅನ್ಬೋದು. ಇವರಂತೂ ಚೆನ್ನಾಗಿ ಆಡಿದ್ರು. ಇನ್ನು ದರ್ಶಿ ಗೇಮ್ ಆಡೋದು ಕೂಡ ಸ್ವಲ್ಪ ಹಿಡ್ಕೊಳಕ್ಕೆ ಅಂತ ಟ್ರೈ ಮಾಡ್ದೆ. ಬಟ್ ಆದರೂ ಆಗಲಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಹೊತ್ತಂತೂ ಹಿಡ್ಕೊಂಡು ಜಾಸ್ತಿ ಹೊತ್ತಿರ್ತಾನೆ ಅಷ್ಟೇ. ಇನ್ನು ಶ್ರಾವಣಿನೂ ಕೂಡ ಟ್ರೈ ಮಾಡ್ಬೋದು. ಅವಳಿಗೆ ತುಂಬ ಹೊತ್ತು ಇಟ್ಕೊಳ್ಳೋಕ್ಕಾಗಲಿಲ್ಲ, ಅವಳು ಬೇಗ ಬಿಟ್ಬಿಟ್ಲು. ಆದಷ್ಟು ಈ ಥರ ಬೋಟು ಒಂದು ಸ್ವಲ್ಪ ಸುಮಾರಾದ ಆಟಗಳನ್ನೆಲ್ಲ ತುಂಬ ಆಡ್ತಾನೆ ಬಂದ್ವಿ ನಾವು ಆಲ್ಮೋಸ್ಟು. ಇನ್ನು ಯಾಕೋ ಗೊತ್ತಿಲ್ಲ, ಇದೊಂದು ಗೇಮ್ಸ್ ಮಾತ್ರ ಈ ಕಡೆ ಆಡಿಸೋದಕ್ಕೆ ಇರಲಿಲ್ಲ. ಯಾಕೋ ಕ್ಲೋಸ್ ಮಾಡಿದ್ರು, ಯಾರಿಗೂ ಕೂಡ ಅಲೋ ಮಾಡಿರಲಿಲ್ಲ. ಗೊತ್ತಿಲ್ಲ ಏನು ರೀಸನ್ ಅಂತ ಹೇಳ್ಬಿಟ್ಟು.
ಪ್ರಿಯದರ್ಶಿ ಇಬ್ಬರು ಕೂಡ ಕಾರೆಲ್ಲ ಆಟ ಆಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಟ್ರೈನಲ್ಲಿ ಸುತ್ತಕ್ಕೆ ಹೋದ್ವಿ. ಏಕೆಂದರೆ ಫುಲ್ಲು ಏನು ಸರೌಂಡಿಂಗ್ ಗೇಮ್ಸ್ ಏನಿದೆ ಅದು ಪೂರ್ತಿ ನೋಡ್ಬೋದು ಅಂತ ಟ್ರೈನಲ್ಲಿ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಜಾಯಿಂಟ್ ವೀಲ್ ಹತ್ರ ಹೋದ್ವಿ, ಅಲ್ಲಿ ತುಂಬ ಜನ ಇದ್ದರು. ಆಮೇಲೆ ಆಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನು ಡ್ಯಾಶಿಂಗ್ ಕಾರ್ ಹತ್ರ ಹೋದ್ವಿ, ಅಲ್ಲಿ ಅಮೌಂಟ್ ಕೂಡ 50 ರೂಪೀಸ್ ಪೇ ಮಾಡಬೇಕಿತ್ತು. ಇನ್ನು ಈ ಮಕ್ಕಳಿಗೆ ಈ ಗೇಮ್ ಅಂತೂ ದೃಶ್ಯಕ್ಕಂತೂ ತುಂಬ ಇಷ್ಟ ಆಯಿತು. ಈ ಗೇಮ್ನ ಹೇಳ್ಬೇಕು ಅಂದರೆ ಸಂಜೆವರೆಗೂ ಕೂಡ ಆಡಿದ್ದಾಳೆ. ಮುಂದೆ ವಿಡಿಯೋ ಕೂಡ ಇದೆ ನೋಡಿ. ಸಂಜೆ ಕತ್ಲಾದರೂ ಕೂಡ ಅವಳು ಇದೊಂದೇ ಗೇಮ್ ಆಡಿದ್ಲು ಅಂತ ಹೇಳ್ಬೋದು. ಬೇರೆ ಗೇಮೆಲ್ಲ ಆಡಿದ್ಲು, ಬಟ್ ಇದನ್ನು ತುಂಬ ಸಲ ಆಟ ಆಡಿದ್ಲು. ಇನ್ನು ಮಕ್ಕಳಿಗೆ ಜಾಯಿಂಟ್ ವೀಲ್ ಇದೆ ನೋಡಿ. ಇದು ಕೂಡ ಎಷ್ಟು ಅಂದರೆ ಇಲ್ಲಿ ತುಂಬ ಸೇಫ್ಟಿ ಚೆನ್ನಾಗಿದೆ. ಸೇಫ್ಟಿ ಮಾತ್ರ ಪ್ರತಿಯೊಂದು ಗೇಮ್ಸ್ಗೂ ಅಷ್ಟೇ ಸೇಫ್ಟಿ ಮಾತ್ರ ಸೂಪರಾಗಿತ್ತು. ಇನ್ನು ಅಂದರೆ ವಾಟರ್ ಗೇಮ್ಸಲ್ಲಿ ಅಷ್ಟು ಕೇರಿಂಗ್ ಇಲ್ಲ. ಅಂದರೆ ಬೇರೆ ನಾವು ಏನು ಫಂಡೂಸ್ಗೆ ಹೋಗಿದ್ವಿ ಅಲ್ಲಿ ತುಂಬ ಕೇರಿಂಗಾಗಿ ನೋಡ್ಕೊಂಡವರು, ನೀರಿಗೆ ಬಿದ್ದ ತಕ್ಷಣ ಎತ್ತೋದು ಆ ಥರ ಎಲ್ಲ ಮಾಡೋರು. ತುಂಬ ಜನ ಕೂಡ ನಿಂತ್ಕೊಂಡಿರೋರಲ್ಲಿ. ಬಟ್ ಇಲ್ಲಿ ರೇರು, ಒಂದೊಂದು ಗೇಮ್ಗೆ 1-2 ಮೆಂಬರ್ಸ್ ಅಷ್ಟೇ. ಮೇಲೊಬ್ಬರಿದ್ರೆ ಕೆಳಗಡೆ ಒಬ್ಬರು ನಿಂತ್ಕೊಳ್ತಾ ಇದ್ರು. ಅಷ್ಟು ಎತ್ಕೊಳ್ಳೋದು ಆ ಥರ ಏನೂ ಮಾಡ್ತಾ ಇರಲಿಲ್ಲ ಇಲ್ಲಿ. ಅದೇ ಡ್ರೈ ಗೇಮ್ಸ್ ಮಾತ್ರ ತುಂಬ ಸೇಫ್ಟಿ ಮಾತ್ರ ಸೂಪರಾಗಿ ಮಾಡಿದರು. ಯಾವುದೇ ರೀತಿ ತೊಂದರೆ ಇಲ್ಲ. ಏನಂದರೆ ನಮಗೇನೆ ಮೇಲೆ ಕೆಳಗೆ ಬರುವಾಗ ಆ ಫೋರ್ಸ್ಗೆ ಭಯ ಆಗ್ತಿದ್ಬಿಟ್ರೆ ಅದರ್ವೈಸ್ ಸೇಫ್ಟಿ ಮಾತ್ರ ಸೂಪರಾಗಿತ್ತು. ಈ ಗೇಮ್ ನೋಡಿ, ಮೇಲೆ ಹೋಗ್ಬಿಟ್ಟು ಮೇಲಿಂದ ಕೆಳಗಡೆ ಬೀಳೋ ಥರ ಇತ್ತು ಇದಂತೂ. ಇದು ಕೂಡ ನಾವು ಆಡೋಕ್ಕಾಗಲಿಲ್ಲ.